ಇದ್ದಂಥವ್ರು ಅದು ಮೆನ್ ಏನಿದ್ದಾರೆ ಇವರಿದ್ದಂಥವ್ರು ನಮ್ಮ ರೈತರ ಮಗ್ಗಲ ನಂಬರ್ ಅಂತ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ರೈತರು ಇವತ್ತು ಕೇಳ್ತಿದ್ದಾರೆ ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು ಕಾನೂನು ಮಾಡ್ರಿ. ಆದರೆ ಇದನ್ನು ಮಾಡ್ತಾ ಇಲ್ಲ. ಕರ್ನಾಟಕ ಸ್ಟೇಟದಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಆಗಿರ್ಬೋದು, MSPಯನ್ನು ಕಾನೂನು ಮಾಡೋಕ್ಕೆ ಮುಂದೆ ಹೋಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇವ್ರು ಬಂದು ದುಡಿತಾರಲ್ಲ, ಇದು ತುಸ ಆಗ್ತದೆ ವರ್ಕ್ ಅಂತ ಅವ್ರ ಪಾಲನೆ ಇಡುವಂಥದ್ದು. ಮತ್ತು MSP ಇದನ್ನು ಕೊಟ್ಟರೆ ನಮಗೆ ತೊಂದರೆ ಅದ, ನಾಳೆ ನಮ್ಮ ವ್ಯಾಪಾರಿಗಳು ತೊಂದರೆ ಅದ ಅನ್ನೋಂಥ ಭಯ. ಹೀಗಾಗಿ ನಮ್ಮ ಕೃಷಿ ಉತ್ಪನ್ನದ ಅನೇಕ ವಸ್ತುಗಳು ಈ ಒಂದು ಮೊದಲದ್ದು ಏನಪ್ಪ ಅಂದರೆ ಪೇಮೆಂಟ್ ಲೇಟ್ ಆಗಿ ಬರುವಂಥದ್ದು ಶುಗರ್ ಇಂಡಸ್ಟ್ರಿಯಿಂದ. ಆ ಲೇಟ್ ಆಗಿ ಬರೋದ್ರಿಂದ ಅವ್ರ ಬದುಕು ಕಷ್ಟ ಆಗ್ತಿರ್ತದೆ. ಮತ್ತು ಮಿನಿಮಮ್ ಅಂತಂದ್ರೆ ನಿಮ್ಗೆ ಗೊತ್ತದ, ಅವ್ರು ಸರ್ಕಾರ ಡಿಸಿಷನ್ ಮಾಡಿದಂಥದ್ದು. ಈಗ ಮಾಡಿದಾರಲ್ಲ ಮೊನ್ನೆ 3300 ಮಾಡಿದರು. ಆದರೆ ಖರ್ಚು ಎಷ್ಟು ಬರ್ತದಲ್ಲೇ 4500 4700 ಖರ್ಚು ಬರ್ತದೆ. ಪ್ರತಿ ಟನ್ನಿಗೆ ರೈತ ಲಾಸ್ ಆಗ್ತಾ ಹೋಗ್ತಾನೆ. ಎಷ್ಟು ನೋಡ್ರಿ ನಿಮ್ಮ ಮುಂದೆ ಅದು ಅಂದಾಗ ಉಳಿದ ಬೆಳೆಗಳ ಪರಿಸ್ಥಿತಿ ಏನಾಗಬಾರ್ದು. ಅವ್ರು ಹೇಳ್ತಾರೆ ಇಲ್ಲ ನಾವು ತೊಗೊಳಕೈತೀವಿ ಮಾಡ್ಲಿಕ್ಕೈತೀವಿ ಅವ್ರ ಕಾಳುಗಳನ್ನ ಅಂತ ಹೇಳ್ಕೊತಾರೆ. ಅದು ಎಷ್ಟು ಚೀಲ ಬಂತು, ಎಷ್ಟು ಬಂತು, ಎಲ್ಲಿ ಹೋಯ್ತು ಹಳೆದಾಗಿ ಇವರೊಂದು ಆ ಸಂದರ್ಭದಲ್ಲೇ ಈ ಕೊಳ್ಳುವವರಿಗೆ ತೊಂದರೆ ಆಗ್ತದೆ ಅನ್ನೋಕ್ಕಿಂತಲೂ ಮಾರೋರಿಗೆ ತೊಂದರೆ ಹೆಚ್ಚಾಗ್ತದೆ. ರೈತ ಕಡಿಮೆ ರೇಟಿಗೆ ಕೊಡುವಂಥ ಪ್ರಸಂಗ ಬರ್ತದೆ. ಉಳಿದ ವ್ಯಾಪಾರಿಗಳು ಈಗೇನು ಮಿನಿಮಮ್ ನೀವು ಇದನ್ನು ಪ್ರೈಸನ್ನು ಕಟ್ಟಿರ್ತೀರಿ ನೀವು ಸರ್ಕಾರದ ವತಿಯಿಂದ MSP, ಅದು ಹೆಚ್ಚಾಗಿ ಅವ್ರು ಆ ಬೆಲೆಗೆ ಅದು ಕೊಳ್ಳೋದಿಲ್ಲ ಮಾಲನ್ನು. ಹೀಗಾಗಿ ಪ್ರತಿ ಟನ್ನಿಗೆ ಹೇಗೆ ಸಕ್ಕರೆದು ತಯಾರು ಮಾಡಲಿ ಅದು ಕಬ್ಬಿನ ಪ್ರತಿ ಟನ್ನಿಗೆ ಹೆಂಗೆ ಕಡಿಮೆ ಅಂದರೂ ಸಹಿತ ಮಿನಿಮಮ್ ಅಂದರೂ ಸಹಿತ ಈ 1